ಫೈನಲಿ ಗೌರ್ಮೆಂಟ್ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ನ ಲೈಫ್ ನ ಹಾಳು ಮಾಡ್ಬಿಡ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು 6 ವಾರಗಳಲ್ಲಿ ಕಂಪ್ಲೀಟ್ ಆಗಿ ಎಂಟರ್ ಬ್ಯಾಂಗ್ಳೂರಲ್ಲಿ ಯಾವುದೇ ತರಹದ ಬೈಕ್ ಟ್ಯಾಕ್ಸಿ ನಡೆಸುವಂತಿಲ್ಲ. ಸ್ಟೇಟ್ ಗೌರ್ಮೆಂಟ್ ಆಲ್ರೆಡಿ ನೋಟಿಸ್ ನ ಇಶ್ಯೂ ಮಾಡಿದೆ. ನೆಕ್ಸ್ಟ್ 6 ವೀಕ್ಸ್ ಒಳಗಡೆ ಕಂಪ್ಲೀಟ್ ಆಗಿ ಬ್ಯಾನ್ ಆಗಬೇಕು ಅಂತ ಹೇಳಿ. ಬಿಕಾಸ್ ಆಲ್ಮೋಸ್ಟ್ ತುಂಬಾ ಜನ ಬ್ಯಾಂಗ್ಳೂರಲ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಆಗಿರ್ಬೋದು, ಪಾರ್ಟ್ ಟೈಮ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅದ್ರ ರ್ಯಾಪಿಡೋ ಇವೆಲ್ಲ ಗಾಡಿಗಳು ಮಾಡಿ ಪಾಪ ಅಷ್ಟೋ ಸಂಪಾದನೆ ಮಾಡ್ಕೊಂತಿದ್ರು. ಫೈನಲ್ ಆಗಿ ಅಂತ ಅವ್ರ ಹೊಟ್ಟೆಗಳೆಲ್ಲ ಗೌರ್ಮೆಂಟ್ ಹೊಡೆದಿದೆ ಅಂತ ಹೇಳ್ಬೋದು. ಮೇನ್ ರೀಸನ್ ಹೇಳ್ಬಿಟ್ಟು, ಒಬ್ಬ ನಾರ್ಮಲ್ ಎಂಪ್ಲಾಯಿ ಒಂದು 15,000 to 20,000 ದುಡಿತಿದ್ರೆ ಬ್ಯಾಂಗ್ಳೂರಲ್ಲಿ ಖರ್ಚುಗಳೇ ಅವ್ನಿಗೆ 25,000 to 30,000 ಆಗುತ್ತೆ. ಇನ್ನು 10,000 ಅವ್ನು ಸಾಲ ಮಾಡೋ ಬದಲು ಪಾರ್ಟ್ ಟೈಮ್ ಅಲ್ಲಿ ಪಾಪ ಈ ತರ ರ್ಯಾಪಿಡೋ ಗಿಡಪಿಡೋ ಮಾಡ್ಕೊಂಡ್ರೆ ಅವ್ನಿಗೆ ಏನೋ ಜಸ್ಟ್ ಒಂಥರ ಹೆಲ್ಪ್ ಆಗ್ತಿತ್ತು. ಬಟ್ ಸೇಮ್ ಟೈಮ್ ಆಟೋ ಡ್ರೈವರ್ಸ್ ಇದ್ರ ಮೇಲೆ ತುಂಬಾ ಪ್ರೊಟೆಕ್ಟ್ ಮಾಡಿದ್ರು. ಈಗ ಆಟೋ ಡ್ರೈವರ್ಸ್ ಮತ್ತೆ ಈ ರ್ಯಾಪಿಡೋಸ್ ನ 50-50 ಆಗಿ ಇತ್ತು. ಪ್ರೆಸೆಂಟ್ ಓಕೆ ಅನಿಸ್ತಿತ್ತು. ಬಟ್ ರ್ಯಾಪಿಡೋ ಅವರಲ್ಲಿ ಆಟೋ ಅವ್ರನ್ನ ನೋಡಿದ್ರೆ ತುಂಬಾ ಭಯ ಎಲ್ಲ ಪಡ್ತಿದ್ರು. ಆದ್ರೂ ಓಕೆ ಏನೋ ನಡೆಸ್ಕೊಂತಿದ್ರು ಜೀವನಗಳು. ಬಟ್ ಗೌರ್ಮೆಂಟೇ ರ್ಯಾಪಿಡೋ ಡ್ರೈವರ್ ಆಪೋಸಿಟ್ ಬಂದು ನಿಂತಾಗ ಅವ್ರು ಹೋಗಿ ಯಾರ ಹತ್ರ ಹೇಳ್ಕೊಳಕಾಗತ್ತೆ? ರ್ಯಾಪಿಡೋ ಓನರ್ ಮತ್ತೆ ಓಲಾ ಉಬರ್ ಅವರು ಎಲ್ಲ ಹೋಗ್ಬಿಟ್ಟು ಗೌರ್ಮೆಂಟ್ಗೆ ಲೈಕ್ ಬೈಕ್ ಟ್ಯಾಕ್ಸಿಸ್ ನ ಲೀಗಲ್ ಮಾಡಿ ಅಂತ ಕೇಳ್ಕೊಂಡಾಗ ಗೌರ್ಮೆಂಟ್ ಅದಕ್ಕೆ ಪ್ರಾಪರ್ ಆಗಿ ರೆಸ್ಪಾಂಡ್ ಆಗಿರ್ಲಿಲ್ಲ. ಅದೇ ರೀಸನ್ ಅಂತ ಹೇಳ್ಬಿಟ್ಟು ಇವರು ನಾರ್ಮಲ್ ಗೆ ಇಂಪ್ಲಿಮೆಂಟ್ ಮಾಡ್ಕೊಂಡ್ಬಿಟ್ರು. ಈಗ ಗೌರ್ಮೆಂಟ್ ಅದ್ರ ಮೇಲೆ ಎಚ್ಚೆತ್ತುಕೊಂಡು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಬೇಕು ಅಂತ ಹೇಳಿದೆ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದಾರೆ, ನಿಮ್ಗೆ ಇನ್ನೂ ಒಂದು 6 ವೀಕ್ಸ್ ಟೈಮ್ ಇದೆ, ಅಂದ್ರೆ 1.5 ತಿಂಗಳು ಟೈಮ್ ಇದೆ. ಆದಷ್ಟು ಬೇರೆ ಆಲ್ಟರ್ನೇಟಿವ್ ಏನಾದ್ರೂ ಹುಡುಕಕ್ಕೆ ಟ್ರೈ ಮಾಡಿ. ಬಿಕಾಸ್ ಒಂದು ಕಂಪ್ಲೀಟ್ ಫ್ಯಾಮಿಲಿ ನಿಮ್ಮನ್ನ ನಂಬ್ಕೊಂಡಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.